ಮೇಘಾ ಡೈರಿ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಹಾಲಿ ಹಾಗೂ ಮಾಜಿ ಕೆಎಂಎಫ್ ಅಧ್ಯಕ್ಷರ ಮಧ್ಯ ವಾರ್ ಶುರು ಆಗ್ಬಿಟ್ಟಿದೆ. ಬಳ್ಳಾರಿಯಲ್ಲಿ ಮೇಘಾ ಡೈರಿ ನಿರ್ಮಾಣಕ್ಕೆ ಜಾಗ ನಿಗದಿ ಮಾಡಲಾಗಿದೆ. ವಿಜಯನಗರದಲ್ಲಿ ನಿರ್ಮಾಣಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ಕೆಎಂಎಫ್ ಮಾಜಿ ಅಧ್ಯಕ್ಷರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಗಾಲಿ ಸೋಮಶೇಖರ್ ರೆಡ್ಡಿ ಕೆಎಂಎಫ್ ಮಾಜಿ ಅಧ್ಯಕ್ಷರು. ವಿಜಯನಗರ ಜಿಲ್ಲೆಯಲ್ಲಿ ಮಾಡಿದ್ರೆ ಭೀಮಾ ನಾಯ್ಕ್ಗೆ ಅನುಕೂಲ ಆಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಅಂತ ರೆಡ್ಡಿ ಸವಾಲ್ ಬೇರೆ ಹಾಕಿದ್ದಾರೆ. ಮಧ್ಯಭಾಗದಲ್ಲಿ ಮೇಘಾ ಡೈರಿ ಮಾಡ್ತೀವಿ ಅಂತ ಭೀಮಾ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಿನಲ್ಲೂ ಡೈರಿಗಳಿಗಿದೆ. ಹೀಗಾಗಿ ಮಧ್ಯಭಾಗದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಭೀಮಾ ನಾಯ್ಕ್. ಇಬ್ಬರ ನಡುವೆ ಇದೀಗ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಇಲ್ಲಿ ಮಾಡಿಸ್ಕೊಂತೀವಿ, ಅಲ್ಲಿ ಮಾಡಿಸ್ತೀವಿ, ಅಲ್ಲಿ ಯಾಕೆ, ಇಲ್ಲಿ ಯಾಕೆ, ಇಲ್ಲೇ ಬೇಕು, ಅಲ್ಲೇ ಬೇಕು, ಸವಾಲಿನ ಮೇಲೆ ಸವಾಲು. ಮೇಘಾ ಡೈರಿ ವಿಚಾರಕ್ಕೆ ಇದೀಗ ರಾಜಕೀಯ ಜಟಾಪಟಿ ನಡೀತಾ ಇರೋದು. ಹಾಲಿ ಹಾಗೂ ಮಾಜಿ ಕೆಎಂಎಫ್ ಅಧ್ಯಕ್ಷರ ಮಧ್ಯ ಈ ಒಂದು ವಾರ್ ಜೋರಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮೇಘಾ ಡೈರಿ ನಿರ್ಮಾಣಕ್ಕೆ ಜಾಗ ನಿಗದಿ ಮಾಡಲಾಗಿದೆ. ವಿಜಯನಗರದಲ್ಲಿ ನಿರ್ಮಾಣಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಅವರು ಪ್ಲಾನು ಮಾಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ಕೆಎಂಎಫ್ನ ಮಾಜಿ ಅಧ್ಯಕ್ಷರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಗಾಲಿ ಸೋಮಶೇಖರ್ ರೆಡ್ಡಿ ಕೆಎಂಎಫ್ನ ಮಾಜಿ ಅಧ್ಯಕ್ಷರು, ಅನುಭವ ಇರುವಂಥವ್ರು. ಅಲ್ಲಿ ಹಾಕಬೇಕು, ಇಲ್ಲೇ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮಾಡಿದ್ರೆ ಭೀಮಾ ನಾಯ್ಕಿಗೆ ಅನುಕೂಲ ಆಗ್ಬಿಡುತ್ತೆ ಅನ್ನೋದು ಇಲ್ಲಿ ಸಮಸ್ಯೆ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಮಾಡೋಕ್ಕೆ ಬಿಡಲ್ಲ ಅಂತ ರೆಡ್ಡಿ ಸವಾಲು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಭಾಗದಲ್ಲಿ ಮೇಘಾ ಡೈರಿ ಮಾಡ್ತೀವಿ ಅಂತ ಭೀಮಾ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಿನಲ್ಲಿ ಈಗಾಗಲೇ ಡೈರಿಗಳಿದೆ. ಹಾಗಾಗಿ ಅಲ್ಲಿ ಮಾಡಿದ್ರೆ ಅದರ ಅನುಕೂಲ ಹೆಚ್ಚಾಗಿರೋದಿಲ್ಲ. ಮಧ್ಯಭಾಗದಲ್ಲಿ ಮಾಡಿದ್ರೆ ಎಲ್ರಿಗೂ ಅನುಕೂಲ ಅನ್ನೋದಾಗತ್ತೆ. ಹಾಗಾಗಿ ಮಧ್ಯಭಾಗದಲ್ಲೇ ಮಾಡೋದು ಸೂಕ್ತ, ಅಲ್ಲಿಗೆ ಮಾಡೇ ತೀರ್ತೀವಿ ಅಂತ ಭೀಮಾ ನಾಯ್ಕ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಇವರಿಬ್ಬರ ಜಟಾಪಟಿಯಲ್ಲಿ ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಯಾವಾಗ ನಿರ್ಮಾಣ ಆಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಇಬ್ಬರೂ ನಾಯಕರು ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ನಾನು ಹೇಳ್ದಂಗೆ ಆಗಬೇಕು ಅಂತ. ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಸಹಜವಾಗಿಯೇ ಒಂದಷ್ಟು ಕ್ರೆಡಿಟ್ ಬಾರ್ ಅನ್ನೋದು ಇದ್ದೇ ಇರುತ್ತೆ. ಅವ್ರು ಹೇಳ್ದಂಗೆ ಯಾಕೆ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು, ಅವ್ರ ಕ್ಷೇತ್ರಕ್ಕೆ ಯಾಕೆ ಅನುಕೂಲ ಆಗಬೇಕು, ನನ್ನ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು, ಅವರವರದ್ದೇ ಆದಂಥ ಲೆಕ್ಕಾಚಾರ ಇರುತ್ತೆ. ಕ್ಷೇತ್ರದಲ್ಲಿ ಪ್ರತಿಯೊಂದನ್ನು ಹಿಡಿತ ಸಾಧಿಸಬೇಕು, ಅಥವಾ ನಾವಿರುವಂಥ ಇಲಾಖೆಯಲ್ಲಿ ಹಿಡಿತ ಸಾಧಿಸಬೇಕು, ನನ್ನ ಮಾತು ನಡಿಬೇಕು, ಅದರ ಜೊತೆಗೆ ಒಂದಷ್ಟು ಲೆಕ್ಕಾಚಾರಗಳು. ಅಲ್ಲಿ ಮಾಡಿದ್ರೆ ಹಾಗಾಗತ್ತೆ, ಇಲ್ಲಿ ಮಾಡಿದ್ರೆ ಹೀಗಾಗತ್ತೆ ಅಂತ. ಹಾಗಾಗಿ ಇಬ್ಬರೂ ಜಟಾಪಟಿ ನಡೆಸ್ತಾ ಇದ್ದಾರೆ. ಫೈನಲಿ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಇಬ್ಬರಲ್ಲೊಬ್ಬರು ಮಾತು ನಡಿಬೇಕು, ಇಬ್ಬರಲ್ಲೊಬ್ಬರು ಸೋಲ್ಬೇಕು, ಇಬ್ಬರಲ್ಲೊಬ್ಬರು ಒಪ್ಕೊಳ್ಬೇಕು. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದೆ. ಇದರ ನಡುವೆ ಅಧಿಕಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ, ಏನಪ್ಪ ಮಾಡೋದು ಈಗ ಅಂತ. ಜನರುಗಳಿಗೂ ಕೂಡ ಇದೀಗ ಒಂದು ಪ್ರಶ್ನೆ, ಎಲ್ಲಿ ಮಾಡ್ತಾರೋ ಏನೋ ಅನ್ನುವಂಥದ್ದು ಗೊತ್ತಿಲ್ಲ. ಇಬ್ಬರೂ ನಾಯಕರುಗಳು ಕೂಡ, ಮಾಜಿ ಮತ್ತು ಹಾಲಿ ಇಬ್ಬರೂ ನಮ್ಮದೇ ನಡಿಬೇಕು, ನಾವು ಹೇಳ್ದಂಗೆ ನಡೆಯುತ್ತೆ ಅಂತ ಹಠಕ್ಕೆ ಬಿದ್ದಿರೋದ್ರಿಂದ ಸ್ವಲ್ಪ ಅಡೆತಡೆಗಳು ಕೂಡ ಈಗ ಎದುರಾಗ್ತಾ ಇದೆ. ಎಲ್ಲಿ ಮಾಡಬೇಕು ಏನು ಅಂತ. ಜಾಗ ನಿಗದಿ ಆಗಿದ್ರೂ ಕೂಡ ಅಲ್ಲಿ ಬೇಡ ಅಂತ ಒಬ್ಬರು, ಇಲ್ಲೇ ಮಾಡಬೇಕು ಅಂತ ಇನ್ನೊಬ್ಬರು. ಹಾಗಾಗಿ ಹಠಕ್ಕೆ ಬಿದ್ದಿರೋದ್ರಿಂದ ಕೊಂಚ ಮಟ್ಟಿಗೆ ಈ ವಿಚಾರದಲ್ಲಿ ಒಂದು ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ ಸಮಸ್ಯೆಗಳಾಗ್ತಾ ಇದೆ. ಇಬ್ಬರಲ್ಲೊಬ್ಬರು ಈಗ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಬಳ್ಳಾರಿಯ ಏನು ಮೆಗಾ ಡೈರಿ ಇವತ್ತು ಸರ್ಕಾರದ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲೇ ಏನು ಪ್ರಾರಂಭ ಮಾಡಬೇಕಂತೇಳಿ ಒಂದು KMRC ಅನುದಾನದಲ್ಲಿ ಬಿಡುಗಡೆ ಆಗಿದೆ. ಆ ಒಂದು ಮೆಗಾ ಡೈರಿಯನ್ನು ಈಗೇನು ಮಾಜಿ ಶಾಸಕರಾದಂಥ ಭೀಮ್ ನಾಯ್ಕರವರು ವಿಜಯನಗರ ಜಿಲ್ಲೆಗೆ ತಗೊಂಡು ಹೋಗ್ಬೇಕಂತೇಳಿ ಏನು ಹುನ್ನಾರ ನಡೆಸಿದರೆ ಅದನ್ನು ನಾವು ಬಳ್ಳಾರಿ ಜಿಲ್ಲೆಯ ರೈತರು ಮತ್ತು ಸಾಮಾಜಿಕ ಹೋರಾಟಗಾರರು ಅದನ್ನು ಖಂಡಿಸ್ತೇವೆ. ಯಾಕಂದರೆ ಇವತ್ತು ಇಡೀ ಬಳ್ಳಾರಿ, ರಾಯಚೂರು, ಕೊಪ್ಪಳ ಒಕ್ಕೂಟದಿಂದ ಬಳ್ಳಾರಿ ಭಾಳಷ್ಟು ಒಂದು ಲಾಭಾಂಶವನ್ನು ತಂದುಕೊಟ್ಟಿದೆ. ಆ ನಿಟ್ಟಿನಲ್ಲಿ ಮೆಗಾ ಡೈರಿಯು ಬಳ್ಳಾರಿಯಲ್ಲೇ ಇರಬೇಕು. ಒಂದು ವೇಳೆ ಭೀಮ್ ನಾಯ್ಕ್ ಅವರು ಇದಕ್ಕೆ ಏನಾದರೂ ಇನ್ನೂ ಹುನ್ನಾರ ಮಾಡಿದರೆ ವಿಜಯನಗರ ತಗೊಂಡು ಹೋಗೋದಕ್ಕೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ನಾನು ಭೀಮ್ ನಾಯ್ಕ್ ಅವರಿಗೆ ಈ ಮೂಲಕ ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ. ಬಳ್ಳಾರಿಯ ಏನು ಮೆಗಾ ಡೈರಿ ಇವತ್ತು ಸರ್ಕಾರದ ವತಿಯಿಂದ ಬಳ್ಳಾರಿ ಏನು ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂತೋ ಆವತ್ತಿನಿಂದ ಕೂಡ ರೈತರಿಗೆ ಬಹಳಷ್ಟು, ಅಂದರೆ ಈಗ ಹಾಲಿನ ದರ ಗ್ರಾಹಕರಿಗೆ ಜಾಸ್ತಿ ಮಾಡಿ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ. ಈಗ ರೈತರಿಗೆ 662 ಕೋಟಿ ಅವರು ಬಾಕಿ ಇಟ್ಕೊಂಡಿದ್ದಾರೆ.
ಸಹಾಯಧನ ಕೊಡಬೇಕಾಯ್ತು, ಅದು ಕೊಡ್ತಾ ಇಲ್ಲ. ಒಂದು ಕಡೆ ಗ್ರಾಹಕರಿಗೆ ಭಾರಿ ಆಗ್ತಾ ಇದೆ, ಮತ್ತು ರೈತರಿಗೆ ಅವರಿಗೆ ಬರ್ತಾ ಇರೋ ಒಂದು ಸಹಾಯಧನ ಕೂಡ ಬರ್ತಾ ಇಲ್ಲ. ಹಾಗಾಗಿ ಎರಡೂ ಅಂದರೆ ಗ್ರಾಹಕರು ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬೆಲೆ ಏರಿಕೆಯಿಂದ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವಿದ್ಯುತ್ ಬೆಲೆ ನಿಮ್ಗೆ ಗೊತ್ತಿದ್ದಂಗೆ ಟೋಟಲ್ ಅವ್ರು ಬಂದಾಗಲಿದ್ದ ₹2.89 ಅವರು 1 ಯೂನಿಟಿಗೆ ಜಾಸ್ತಿ ಮಾಡಿದ್ದಾರೆ. ಅಂದರೆ 200 ಯೂನಿಟ್ ಫ್ರೀ ಅಂತ ಹೇಳಿದರು, ಮತ್ತು ಇಲ್ಲ 200ಕ್ಕಿಂತ ಕಡಿಮೆ ಮಾಡೋರಿಗೆ ಅದೇ ಇರುತ್ತೆ, ಮತ್ತು ಅವ್ರಿಗೆ 200 ಯೂನಿಟ್ ಫ್ರೀ ಆಗಿ ಕೊಡಲ್ಲ, ಮತ್ತು 200ಕ್ಕಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದು ಮಾಡ್ತೀವಿ ಈ ರೇಟ್ ಅಂತೇಳಿ ಹೇಳಿದ್ದಾರೆ. ಪ್ರತಿಯೊಂದು ವೈದ್ಯಕೀಯ ವೆಚ್ಚಗಳು ನಾವು ನೋಡ್ದಂಗೆಲ್ಲ ಪ್ರತಿಯೊಂದು ವಿಷಯದಲ್ಲಿ ಲಾಸ್ಟಿಗೆ ಅವರು ಗಾಯ ಆಗಿ ಆ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಕೂಡ ಅವ್ನು ಲಾಸ್ಟಿಗೆ ಎಷ್ಟು ₹250 ₹300 ಮಾಡಿದ್ದಾರೆ. ಪ್ರತಿಯೊಂದು ಎಕ್ಸ್ರೇ ತಗೋಬೇಕು, ಆಪರೇಷನ್ ಮತ್ತು ಡ್ರೆಸ್ಸಿಂಗ್ ಶುಲ್ಕ, ECG, ವೆಂಟಿಲೇಟರ್ಸು, ಪ್ರತಿಯೊಂದು ವೆಂಟಿಲೇಟರ್ಸ್ ಅಂದರೆ ಒಂದೇ ಸಾರಿ ₹360 ಜಾಸ್ತಿ ಮಾಡಿದ್ದಾರೆ. ಜನ ಪ್ರತಿಯೊಬ್ಬರು ಕೂಡ ಬಹಳ ಸಂಕಷ್ಟದಲ್ಲಿದೆ ಸರ್. ಅಂದರೆ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಅಂದರೆ ನೋಡಿ ಒಂದೇ ಸಾರಿ ಮಾಡಲ್ಲ.